ಹಲೋ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ಇವತ್ತು ಆ್ಯಕ್ಚುಲಿ ನಾನು ಅದಕ್ಕೂ ಮೊದಲು ನಾನು ತುಂಬ ದಿವಸ ಆಯಿತು ವೀಡಿಯೋಗಳನ್ನು ಹಾಕಿ. ಎಲ್ಲರೂ ಹೇಗಿದ್ದೀರಾ, ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಖಂಡಿತವಾಗಿಯೂ ಕಮೆಂಟ್ ಮಾಡಿ. ನಿಮ್ದೇನಾದರೂ ಡೌಟ್ಸ್ ಇದ್ರೂ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಇವತ್ತು ನಾನು ಜಾಬನ್ನು ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ಒಬ್ಬರು ನನಗೆ ಮೆಸೇಜ್ ಮಾಡಿದರು. ಅದಕ್ಕೋಸ್ಕರ ನಾನು ಆಲ್ರೆಡಿ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಮೋಸ್ಟ್ಲಿ ಮಾಡಿಲ್ಲ ಅಂದ್ಕೊತೀನಿ. ನಾನು ಜಾಬ್ ಬಗ್ಗೆ ಮಾಡಿಲ್ಲ, SP ಬಗ್ಗೆ ಮಾಡಿದ್ದೀನಿ, ಮದುವೆ ಬಗ್ಗೆ ಮಾಡಿದ್ದೀನಿ, ಬಟ್ ಜಾಬ್ ಬಗ್ಗೆ ಮಾಡಿಲ್ಲ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂತ. ಸ್ಟಾರ್ಟ್ ಮಾಡೋಣ. ಇದು ಜಾಬ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ಸ್ ನಾಟ್ ಅಂದರೆ ಎಲ್ಲಾದ್ರ ಥರನೇ ಇದನ್ನು ಮ್ಯಾನಿಫೆಸ್ಟ್ ಮಾಡೋದು. ಇದಕ್ಕೆ ಒಂದು ರೀತಿ, ಇದಕ್ಕೊಂದು ರೀತಿ, ಮದುವೆಗೆ ಒಂದು ರೀತಿ, ಜಾಬ್ಗೆ ಒಂದು ರೀತಿ, ಹಾಗೆ ಹೀಗೆ ಅಂತನೇನೂ ಇಲ್ಲ, ಎಲ್ಲನೂ ಒಂದೇ ರೀತಿ. ಮಾರಲ್ ಆಫ್ ದ ಸ್ಟೋರಿ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ, ಈಗ ಹೇಳಿದ್ರು ಪ್ರಯೋಜನ ಇಲ್ಲ. ಸೊ ಜಾಬ್ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಮಾಡಬೇಕು? ಫಸ್ಟ್ ಆಫ್ ಆಲ್ ನೀವು ಸ್ಪೆಸಿಫಿಕ್ ಆಗಿ, ಅಂದರೆ ನನಗೆ ಏನು ಬೇಕು, ಓಕೆನಾ, ನನಗೇನು ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಪರ್ಫೆಕ್ಟಾಗಿ ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಮ್ಯಾನಿಫೆಸ್ಟೇಷನಲ್ಲಿ ಕ್ಲಾರಿಟಿ. ನನಗೆ ಯಾವುದೋ ಜಾಬ್ ಬೇಕು, ಏನೋ ಆಗಬೇಕು, ಆಗಲ್ಲ ಅಂತಲ್ಲ, ಬಟ್ ಏನೇನೋ ಸಿಕ್ಬಿಡುತ್ತೆ. ನಿಮಗೆ ಇದೇ ಜಾಬ್ ಬೇಕು, ಇಷ್ಟೇ ಸ್ಯಾಲ್ರಿ ಬೇಕು, ಹೀಗೆ ಇರಬೇಕು, ಇಷ್ಟು ಜನ ಕಲೀಗ್ಸ್ ಇರಬೇಕು, ನೀವು ಎಷ್ಟು ಸ್ಪೆಸಿಫಿಕ್ ಆಗಿರ್ತೀರೋ ಅದೇ ರೀತಿ ಸಿಗುತ್ತೆ ನಿಮಗೆ. ಓಕೆ, ನೀವು ಯಾವ ರೀತಿ ಹೇಳ್ತೀರೋ ಖಂಡಿತವಾಗಿಯೂ ಅದೇ ರೀತಿ ಸಿಗುತ್ತೆ. ಬಟ್ ನೀವು ಡಿಸೈಡ್ ಮಾಡಬೇಕು. ಯು ಆರ್ ದ ಕ್ರಿಯೇಟರ್. ಆಲ್ರೆಡಿ ಎಲ್ಲ ರಿಯಾಲಿಟಿನೂ ಎಕ್ಸಿಸ್ಟಲ್ಲಿ ಇರುತ್ತೆ, ನೀವು ಚೂಸ್ ಮಾಡ್ಕೋಬೇಕು. ಓಕೆ, ನೀವು ಅದನ್ನು ಚೂಸ್ ಮಾಡಬೇಕು. ನನಗೆ ಇದು ಬೇಕು, ನನಗೆ ಈ ರೀತಿ ಜಾಬ್ ಬೇಕು, ನಮ್ಮ ಬಾಸ್ ಈ ರೀತಿ ಇರಬೇಕು, ನನಗಿಷ್ಟು ಸ್ಯಾಲ್ರಿ ಬೇಕು, ನನಗಿಷ್ಟು ರಜೆ ಇರಬೇಕು, ನನ್ನ ಕಲೀಗ್ಸ್ ಈ ರೀತಿ ಇರಬೇಕು ಅಂತ ನೀವು ಫಸ್ಟು ಪಾಯಿಂಟ್ ನಂಬರ್ 1 ಕ್ಲಾರಿಟಿ. ಓಕೆ, ರಿಟರ್ನ್ ಬರೀರಿ, ನನಗೆ ಹಿಂಗೆ ಬೇಕು ಅಂತ ನೀವು ಅದನ್ನು ಬರೀಬೇಕು. ಓಕೆ, ಅದನ್ನು ನೀಟಾಗಿ ಬರೀರಿ. ಬರೆದಾಗ ಏನಾಗುತ್ತೆ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಾದ ನಂತರ ಇಲ್ಲಿ ಸಿಂಪಲ್ಲಾಗಿ ಮ್ಯಾನಿಫೆಸ್ಟೇಷನಲ್ಲಿ ಫಸ್ಟು ನಮ್ಮ ಮೈಂಡಲ್ಲಿ ನಾವು ಅದನ್ನು ಕ್ರಿಯೇಟ್ ಮಾಡ್ತೀವಿ. ಇನ್ ದ ಸೆನ್ಸ್ ಅದನ್ನು ನಾವು ಚೂಸ್ ಮಾಡ್ತೀವಿ, ನನಗೆ ಈ ರೀತಿ ಬೇಕಪ್ಪ ಅಂತ. ಅದನ್ನು ನಾವು ಫಸ್ಟ್ ಮೈಂಡಲ್ಲಿ, ಅದಾದಮೇಲೆ ನಮ್ಮ ಕಣ್ಮುಂದೆ ಬರುತ್ತೆ. ನಿಮ್ಮ ಕಣ್ಮುಂದೆ ಇರೋದು ದಟ್ ಈಸ್ ನಾಟ್ ಎಟ್ ಆಲ್ ರಿಯಲ್. ಓಕೆನಾ? ನೀವೇನು ಮಾಡಬೇಕು, ಎದುರುಗಡೆ ಸರ್ಕಮ್ಸ್ಟಾನ್ಸಸ್ ಏನು ಬೇಕಿದ್ರೂ ಇರಲಿ, ಅಪ್ಲೈ ಮಾಡಿದ್ದೀರಾ, ಓಕೆ, ಒಂದೇ ವೇಕೆನ್ಸಿ ಇದೆಯಾ, ದಟ್ ಈಸ್ ಆಲ್ಸೋ ಓಕೆ, ಏನು ಬೇಕಿದ್ರೂ ಆಗ್ಬೋದು, ಯಾವ ರೀತಿ ಬೇಕಿದ್ರೂ ಇರ್ಬೋದು, ಬಟ್ ನಿಮಗೇನು ಬೇಕು ಅದು ಸಿಕ್ಕೇ ಸಿಗುತ್ತೆ. ಬಿಕಾಸ್ ನಿಮ್ಮ ಮೈಂಡಲ್ಲಿ ಆ ಸಿಚುವೇಶನು ಇದು ಬಂದಿದೆ ಅಂದರೆ ದಟ್ ಎಕ್ಸಿಸ್ಟ್, ಅದು ಇದೆ, ಅದು ನಿಮ್ಮೊಟ್ಟಿಗೆ ಹೋಗ್ತಾ ಇದೆ. ನೀವು ಆಲ್ರೆಡಿ ಆ ಪೋಸ್ಟಲ್ಲಿ ಇದ್ದೀರಾ, ಓಕೆ, ಅದರಲ್ಲಿ ಇದ್ದೀರಾ, ಅದರೊಟ್ಟಿಗೆ ಹೋಗ್ತಾ ಇದ್ದೀರಾ. ಸೊ ನೀವು ಆ ಪರ್ಸನ್ ಆಗಿ ಕನ್ವರ್ಟ್ ಆಗಬೇಕಷ್ಟೇ. ಓಕೆನಾ? ಸೊ ಜಾಬು ಕ್ಲಾರಿಟಿ ಆಯ್ತಲ್ವಾ, ನೀವು ಆ ಪರ್ಸನ್ ಆಗಬೇಕು. ಅದಕ್ಕೆ ಯಾವ ರೀತಿ ಎಲ್ಲ ಮಾಡ್ಬೋದು, ನಾವು ಅಫರ್ಮೇಷನನ್ನು ಹೇಳ್ಬೋದು. ನಾನು ಹೇಳ್ತೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸಿಂಪ್ಲಿ ಅಫರ್ಮೇಷನ್ ಹೇಳ್ಬೋದು. ನನಗೆ ಈ ಜಾಬ್ ಸಿಕ್ಕಿದೆ, ಇಟ್ಸ್ ಆಲ್ರೆಡಿ ಡನ್, ನನಗೆ ಆಲ್ರೆಡಿ ಈ ಜಾಬ್ ಸಿಕ್ಕಿದೆ, ನಾನು ಹೋಗ್ತಾ ಇದ್ದೀನಿ. ಇದನ್ನು ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಕೇಳ್ತಾರೆ, ಏನು ಮಾಡ್ತಾ ಇದೀಯಾ ವಿಜಯ, ಏನು ಮಾಡ್ತಾ ಇದೀಯಾ ನೀನು? ನಾನು ಈ ರೀತಿ ನಾನು ಕೋಚ್ ಆಗಿದ್ದೀನಿ, ನಾನು ಈ ರೀತಿ ನಾನು ಎಲ್ರಿಗೂ ಹೇಳ್ತೀನಿ, ಈ ರೀತಿ ನಾನು ರಿಪ್ಲೈ ಮಾಡ್ತೀನಿ ತಾನೆ. ನೀವು ಅದೇ ರೀತಿ ಯಾವುದೋ ಒಂದು ಹೆಸರು ಪ್ರಮೀಳಾ ಅಂತ ಇಟ್ಕೊಳ್ಳೋಣ. ಪ್ರಮೀಳಾ, ಏನು ಮಾಡ್ತಾ ಇದೆಯಾ, ಯಾವ ಜಾಬ್ ಮಾಡ್ತಾ ಇದೆಯಾ, ಎಲ್ಲಿ ಮಾಡ್ತಾ ಇದೆಯಾ ಅನ್ನುವಾಗ ನೀವು ಅದಕ್ಕೆ ಆನ್ಸರ್ ಕೊಡ್ತೀರಾ ತಾನೇ. ನಾನು ಇಲ್ಲಿ ಜಾಬ್ ಮಾಡ್ತಾ ಇದ್ದೀನಿ, ನಾನು ಅದು ಎಲ್ಲಿ ಪ್ಲೇಸು ಅದನ್ನು ಹೇಳ್ಬೋದು, ಅದರ್ವೈಸ್ ಬರೀ ಕಂಪ್ನಿ ಹೆಸರು ಇರ್ಬೋದು. ಸೊ ಆ ರೀತಿ
ನಾನು ಇಲ್ಲಿ ಅಕೌಂಟೆಂಟ್ ಆಗಿದ್ದೀನಿ, ನಾನು ಇಲ್ಲಿ HR ಆಗಿದ್ದೀನಿ, ನಾನು ಹಾಗಾಗಿದ್ದೀನಿ ಹಿಂಗಾಗಿದ್ದೀನಿ. ಸೊ ಆ ರೀತಿ ಕನ್ವರ್ಸೇಷನನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಅದರ್ವೈಸ್ ಇಲ್ಲ, ಸಿಂಪ್ಲಿ ನಾನು ಜಾಬ್ ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಅಂತ ನೀವು ಅದನ್ನು ರಿಪೀಟ್ ಮಾಡಬೇಕು. ಇದು ಒಂದನೇದಾಗಿ ಅಫರ್ಮೇಷನ್ ಆಯಿತು. ಎರಡನೇದಾಗಿ ಸ್ಕ್ರಿಪ್ಟ್ ಮಾಡ್ಬೋದು. ನನಗೆ ಜಾಬ್ ಸಿಕ್ಕಿದೆ, ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್, ನಾನು ಇಲ್ಲಿ ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ, ನನಗಿಷ್ಟು ಸ್ಯಾಲ್ರಿ ಇದೆ, ಈ ರೀತಿ ನೀವು ಬರಿಬೋದು. ಓಕೆನಾ? ಬರೆದು ಅದನ್ನು ಡೈಲಿ ಓದ್ಬೋದು. ಅದರ್ವೈಸ್ ನಿಮಗೆ ಲೆಟರ್ ಸಿಗುತ್ತಲ್ವಾ, ಕಾಲ್ ಲೆಟ್ರು ಅದನ್ನು ಹೇಳ್ತೀವಲ್ವ, ಸೊ ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅದರಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಂಡು ಅದನ್ನೂ ನೋಡ್ತಾ ಇರ್ಬೋದು, ಏನು ಬೇಕಿದ್ರೂ ಮಾಡ್ಬೋದು. ಸೊ ಅದನ್ನೆಲ್ಲ ನಿಮಗೆ ಸಿಗುತ್ತೆ. ಇವಾಗ ಕಾಲ್ ಲೆಟ್ರ್ ಇರ್ಬೋದು, ಅದರ್ವೈಸ್ ನಿಮಗೆ ಜಾಯಿನ್ ಆಗುವಾಗ ಸಿಗುತ್ತೆ, ಅದರ ಬಗ್ಗೆ ನೀವು ಅದನ್ನು ಗೂಗಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲ ಮಾಡ್ಬೋದು. ಇಂಟ್ರ್ವ್ಯೂ, ಕೆಲವೊಬ್ಬರಿಗೆ ಹೆದರಿಕೆ ಇರುತ್ತೆ, ಹೇಗಪ್ಪ ನಾನು ಇಂಟ್ರ್ವ್ಯೂ ಪಾಸ್ ಆಗೋದು, ಅದ್ರ ಬಗ್ಗೆನೂ ಹೇಳಿ. ಯಾವುದೇ ರೀತಿ ಇಂಟ್ರ್ವ್ಯೂ ಇಲ್ಲ, ಏನೂ ಕ್ವಶನ್ ಕೇಳಿಲ್ಲ, ತುಂಬ ಈಸಿ ಆಗಿತ್ತು. ನಾನು ಯಸ್ ಐ ಗಾಟ್ ದ ಜಾಬ್, ಯಸ್ ನನಗೆ ಜಾಬ್ ಸಿಕ್ತು, ನಂಗೆ ಜಾಬ್ ಸಿಕ್ತು, ತುಂಬ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ ಸಿಕ್ತು. ಈ ರೀತಿ ರಿಪೀಟ್ ಮಾಡಿ, ರಿಪೀಟ್ ಮಾಡಬೇಕು. ನೀವು ನಿಮ್ಮ 3Dಯನ್ನು ನೋಡಬಾರ್ದು. ಎಷ್ಟು ಸಾರಿ ಬೇಕಿದ್ರೂ ಆಗ್ಬೋದು. ಮೇಡಮ್ ನಾನು ಅಷ್ಟು ದಿವಸದಿಂದ ಮಾಡ್ತಾ ಇದ್ದೀನಿ, ಇಷ್ಟು ದಿವಸದಿಂದ ಮಾಡ್ತಾ ಇದ್ದೀನಿ, ಆದರೂ ಸಿಗ್ತಾ ಇಲ್ಲ. ನೀವು ಮಾಡ್ತಾ ಇಲ್ಲ, ಖಂಡಿತವಾಗಿಯೂ ನೀವು ಮಾಡ್ತಾ ಇಲ್ಲ. ಕರೆಕ್ಟಾಗಿ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಸಿಗುತ್ತೆ. ನೀವೇನು ಮಾಡ್ತೀರಾ, ಒಂದು ಸರಿ ಮಾಡ್ತೀರಾ, ಒಂದು ಸ್ವಲ್ಪ ಹಾಫ್ ಡೇ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅದಾದ ನಂತರ ವಾಪಸ್ 3D ಚೆಕ್ ಮಾಡ್ತೀರಾ, ಸಿಕ್ತಾ ನನಗೆ, ಇಲ್ಲಿ ಸಿಕ್ಕಿದೆಯಾ, ಅದು ಸಿಕ್ಕಿದೆಯಾ, ಇದು ಸಿಕ್ಕಿದೆಯಾ ಅಂತ ನೀವೇನು ಮಾಡ್ತೀರಾ, 3Dಯನ್ನು ಚೆಕ್ ಮಾಡ್ತೀರಾ. ಆವಾಗ ಸಿಕ್ಕಿಲ್ಲ, ವಾಪಸ್ ಓಲ್ಡ್ ಮೆಂಟಾಲಿಟಿ. ಸೊ ಅದನ್ನು ನೀವು ಚೆಕ್ ಮಾಡೋಕ್ಕೆ ಹೋಗಬಾರ್ದು. 3 ಆಗಲಿ 6 ಆಗಲಿ ನನಗೆ ಜಾಬ್ ಸಿಕ್ಕೇ ಸಿಗುತ್ತೆ, ಬಿಕಾಸ್ ಐ ಡಿಸರ್ವ್ ದ್ಯಾಟ್. ಸೆಲ್ಫ್ ಕಾನ್ಸೆಪ್ಟನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ, ಸಾರಿ. ಸೊ ಸೆಲ್ಫ್ ಕಾನ್ಸೆಪ್ಟ್ ಅದಾದ ನಂತರ ಅಫರ್ಮೇಷನ್ ಆಯಿತು, ಸ್ಕ್ರಿಪ್ಟಿಂಗ್ ಆಯಿತು. ಆ್ಯಕ್ಟರ್ ಶಿಫ್ಟ್ ಮಾಡ್ಬೋದು. ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಆಲ್ರೆಡಿ ಜಾಬ್ ಸಿಕ್ಕು 1 ತಿಂಗಳಾಗಿದೆ. ನೀವು ಯಾವ ರೀತಿ ಬಿಹೇವ್ ಮಾಡ್ತೀರಾ, ನಿಮ್ಮ ಬಿಹೇವಿಯರ್ ಯಾವ ರೀತಿ ಇರುತ್ತೆ, ನಿಮ್ಮ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ರೆಡಿ ಆಗ್ತೀರಾ, ಅದನ್ನೆಲ್ಲ ನೀವು ಮಾಡ್ಬೋದು. ಸಿಂಪಲ್. ಓಕೆ, ರೆಡಿ ಆಗಿಬಿಟ್ಟು ಬೆಳಿಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಹೋಗ್ತೀರಾ, ರೈಟ್? ಆ ರೀತಿ ನೀವು ರೆಡಿ ಆಗ್ಬೋದು. ಓಕೆ, ಯಾರಾದರೂ ಕೇಳಿದರೆ ನಿಮಗೆ, ಯಾರೋ ಪರಿಚಯ ಇಲ್ದಿದ್ದವ್ರು ಕೇಳ್ತಾರೆ, ನನಗೆ ಜಾಬ್ ಸಿಕ್ಕಿದೆ ಅಂತ ಹೇಳಿ. ಓಕೆನಾ? ಸೊ ಸರ್ಕಮ್ಸ್ಟ್ಯಾನ್ಸಸ್ ಯಾವುದೇ ರೀತಿ ಅದು ಮ್ಯಾಟ್ರೇ ಆಗಲ್ಲ. ಸಿಂಪ್ಲಿ ರಿಪೀಟ್ ಮಾಡಿ. ನಾನು ಪ್ರಿಫರ್ ಮಾಡೋದು ರೊಬೋಟಿಕ್ ಅಫರ್ಮೇಷನ್. ತುಂಬ ಹೆಲ್ಪ್ ಆಗುತ್ತೆ. ಅಲ್ಲಿ ಯಾವುದೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಯಾವುದೇ ವಿಜುವಲೈಸೇಷನ್ ಅವಶ್ಯಕತೆ ಇರಲ್ಲ. ಸಿಂಪ್ಲಿ ರಿಪೀಟ್ ಮಾಡಿ. ಐ ಗಾಟ್ ದ ಜಾಬ್. ಯಾವ ಲ್ಯಾಂಗ್ವೇಜಲ್ಲಿ ಬೇಕಿದ್ರೂ ಹೇಳ್ಬೋದು. ನಾನು ಹೇಳ್ತೀನಿ ನಿಮ್ಮ ಮದರ್ ಟಂಗಲ್ಲಿ ಹೇಳಿ ಅಂತ. ನೀವು ಯಾವ ರೀತಿ ಹೇಳ್ತೀರೋ ಅದೇ ರೀತಿ ಹೇಳಿ. ಯಾವುದೋ ಒಂದು ಇಂಗ್ಲೀಷ್ ವರ್ಡನ್ನು ತಂದು ಹೇಳಬೇಕು ಅಂತ ಇಲ್ಲ, ಹೇಳಬಾರ್ದು ಅಂತನೂ ಇಲ್ಲ. ಯು ಗಾಟ್ ದ ಜಾಬ್, ಅದ್ರ ಬಗ್ಗೆ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಹುರ್ರೇ ಆ ರೀತಿ ಹೇಳ್ಕೊಂಡು ಹೇಳಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೀಗ ಜಾಬ್ ಸಿಕ್ಕಿ 2-3 ತಿಂಗಳಾಗಿದೆ, ಆವಾಗೂ ನೀವು ಹುರ್ರೇ ನನಗೆ ಜಾಬ್ ಸಿಕ್ತು ಅಂತ ಡೈಲಿ ಡ್ಯಾನ್ಸ್ ಮಾಡ್ತೀರಾ? ಇಲ್ಲ ತಾನೆ? ಸೊ ನಾರ್ಮಲ್ ಆಗಿರ್ತೀರಾ, ದಟ್ ಈಸ್ ನಾರ್ಮಲ್. ಅದು ಡೈಲಿ ಬೆಳಗ್ಗಿಂದ ಸಂಜೆ, ಎಸ್ ದಟ್ ಈಸ್ ನಾರ್ಮಲ್. ಅದೇ ರೀತಿ ನೀವು ಬಿಹೇವ್ ಮಾಡಬೇಕು, ಅದೇ ರೀತಿ ನಿಮ್ಮ ಮೆಂಟಾಲಿಟಿ. ಎಸ್ ಐ ಗಾಟ್ ದ ಜಾಬ್, ದಟ್ ಈಸ್ ನಾರ್ಮಲ್. ಎಷ್ಟು 1, 2, 3 ದಿವಸ ನೀವು ಖುಷಿ ಕುಣಿದಾಡ್ಬೋದು, ಅದಕ್ಕಿಂತ ಜಾಸ್ತಿ ಏನು ಮಾಡಲ್ಲ ತಾನೆ. ಅದಾದಮೇಲೆ ನಿಮಗೆ ಅದು ನಾರ್ಮಲ್ ಆಗಿಬಿಡತ್ತೆ. ಆ ಜಾಬ್ ಅನ್ನೋದು ನಿಮಗೆ ನಾರ್ಮಲ್ ಆಗುತ್ತೆ, ರೈಟ್? ಡೈಲಿ ಹೇಳಿ, ನಿಂತ್ರೆ ಕುಂತ್ರೆ ಎಸ್ ಐ ಗಾಟ್ ದ ಜಾಬ್. ಅಲ್ಲಿ ಡೌಟ್ ಪಡಬೇಡಿ. ಡೌಟ್ ಬಂತು ಅಂದರೆ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ. ಐ ಡಿಸರ್ವ್ ದಿಸ್, ನಾನು ಇಷ್ಟು ಚೆನ್ನಾಗಿದ್ದೀನಿ, ನಾನು ಇದರಲ್ಲೆಲ್ಲ ಚೆನ್ನಾಗಿದ್ದೀನಿ, ನನ್ನನ್ನು ತಗೊಳ್ಳೇಬೇಕು ಅವರು, ನನ್ನನ್ನು ತಗೊಂಡ್ರೆ ಆ ರೀತಿ ಲಾಭ ಆಗುತ್ತೆ. ಎಸ್, ಅದನ್ನು ನೀವು ಹೇಳಬೇಕು. ಬಿಕಾಸ್ ನಿಮ್ಮ ಒಂದು ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ನೀವು ಏನು ನಿಮ್ಮ ಇನ್ನರ್ ಕನ್ವರ್ಸೇಷನ್ ಏನಿದೆ, ನಾನು ಇದಕ್ಕಾಗತ್ತಾ, ನನಗೆ ಇದಕ್ಕಾಗತ್ತಾ, ಅದಾಗತ್ತಾ, ಇದಾಗತ್ತಾ, ಡೌಟ್ಸ್ ಇರುತ್ತಲ್ವ, ಅದಕ್ಕೆ ಏನು ಮಾಡಬೇಕು, ಸೆಲ್ಫ್ ಕಾನ್ಸೆಪ್ಟ್ ಅದನ್ನು ಮಾಡಿ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಹೊಗಳಿ. ಅಂದರೆ ನನ್ನನ್ನು ತಗೊಳ್ದೆ ಯಾರು ತಗೊಳ್ತಾರೆ, ನನ್ನನ್ನು ತಗೊಂಡ್ರೆ ಕಂಪ್ನಿಗೆ ಎಷ್ಟೊಂದು ಲಾಭ ಇದೆ, ಹಂಗಿದೆ ಹಿಂಗಿದೆ ಅಂತ ನೀವೇನು ಮಾಡಬೇಕು, ನಿಮ್ಮ ಬಗ್ಗೆ ನೀವು 200% ಹೊಗಳಬೇಕು. ಇವಾಗ ಆ ಕಂಪ್ನಿಯವರು ನಿಮ್ಮ ಹತ್ರ ಕ್ವಶನ್ ಕೇಳ್ತಾರೆ, ಯಾಕೆ ನಿಮ್ಮನ್ನು ತಗೋಬೇಕು ಅಂತ. ಆವಾಗ ನಿಮ್ಮ ಅಡ್ವಾಂಟೇಜಸ್ಸನ್ನೆಲ್ಲ ಹೇಳ್ತಿರಲ್ವ, ಅದನ್ನು ನೀವು ಹೇಳಬೇಕು, ಅದನ್ನು ನಿಮಗೆ ನೀವು ಅಪ್ಲೈ ಮಾಡ್ಕೋಬೇಕು. ಐ ಡಿಸರ್ವ್ ದಿಸ್ ಜಾಬ್, ಐ ಡಿಸರ್ವ್ ದಿಸ್. ಮತ್ತೊಂದು ಮನಿ ಅಫರ್ಮೇಷನ್ ಅನ್ನು ಹೇಳ್ಬೋದು. ಓಕೆ, ಮನಿ ಲವ್ಸ್ ಮೀ, ನಾನು ಇಷ್ಟು ದುಡಿತಾ ಇದ್ದೀನಿ, ಆ ರೀತಿ. ಮತ್ತು ಸಬ್ಲಿಮಿನಲ್ ಕೇಳ್ಬೋದು, ರಾತ್ರಿ ಇದನ್ನೆಲ್ಲ ಮಾಡ್ಬೋದು. ಖಂಡಿತವಾಗಿಯೂ ಸಿಗುತ್ತೆ. ಜಾಬ್ ಅನ್ನೋದು ಸಿಂಪ್ಲಿ ನೀವು ಆ ಪರ್ಸನ್ ಆಗಬೇಕಷ್ಟೇ. ಯಾವುದೇ ಮ್ಯಾನಿಫೆಸ್ಟೇಷನ್ ಆಗಲಿ, ನೀವು ಆ ಪರ್ಸನ್ ಆಗಿ ಕನ್ವರ್ಟ್ ಆಗಬೇಕು. ದಟ್ಸ್ ಇಟ್, ಅಷ್ಟೇ ಇರೋದು. ಓಕೆ, ಜಾಬ್ ಸಿಕ್ಕಿದ ಮೇಲೆ ನೀವು ಯಾವ ರೀತಿ ಇರ್ತೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ, ಅದ್ರ ಬಗ್ಗೆ ನೀವು ಆ ಪರ್ಸನ್ ಆಗಿ ಕನ್ವರ್ಟ್ ಆಗಿ, ಅಷ್ಟೇ. ಅದು ನಿಮ್ಮ ಹತ್ರ ಹೆಂಗೆ ಬರುತ್ತೆ, ಎಲ್ಲಿ ಬರುತ್ತೆ, ಅದು ನಿಮ್ಮ ಸಂಬಂಧನೇ ಇಲ್ಲ. ಎಲ್ಲಾದರೂ ಅಪ್ಲಿಕೇಶನ್ ಹಾಕಿ ಅದನ್ನೆಲ್ಲ ಮಾಡಿ, ದಟ್ಸ್ ಓಕೆ. ಬಟ್ ವರ್ರಿ ಮಾಡ್ಕೋಬೇಡಿ, ಸಿಕ್ಕಲ್ಲ. ನೋ, ಡೋಂಟ್ ಡೂ ದ್ಯಾಟ್. ಓಕೆ, ಖಂಡಿತವಾಗಿಯೂ ಸಿಗುತ್ತೆ. ಗಾಡ್ ಬ್ಲೆಸ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ಖಂಡಿತವಾಗಿಯೂ ನಿಮ್ಮ ಸಕ್ಸಸ್ ಸ್ಟೋರಿನ ನನ್ನ ಮೆಸೇಜ್ ಮಾಡಿ, ಏನು ಬೇಕಿದ್ರೂ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಅದರ್ವೈಸ್ ಯೂಟ್ಯೂಬಲ್ಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನಿಮ್ಗೆ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಹ್ಯಾಪಿ ಮ್ಯಾನಿಫೆಸ್ಟಿಂಗ್. ಬಾಯ್ ಬಾಯ್.